ಓಂ ಶಾಂತಿ. ಮುರಳಿಯ ದಿನಾಂಕ 6/3/2025. मीठे बच्चे, जैसे तुम आत्माओं को यह शरीर रूपी सिंहासन मिला है, ऐसे बाप भी इस दादा के सिंहासन पर विराजमान है. उन्हें अपना सिंहासन नहीं है. ಹೇಗೆ ಆತ್ಮರಿಗೆ ದೇಹವೆಂಬ ಸಿಂಹಾಸನ ಸಿಕ್ಕಿದೆ, ಹಾಗೆ ಶಿವಬಾಬಾವ್ರಿಗೂ ಕೂಡ ಬ್ರಹ್ಮ ತಂದೆಯ ಸಿಂಹಾಸನ ಸಿಕ್ಕಿದೆ. ಬ್ರಹ್ಮ ತಂದೆಯ ಸಿಂಹಾಸನದಲ್ಲಿ ಶಿವಬಾಬಾ ವಿರಾಜಮಾನ ಆಗಿದ್ದಾರೆ. ಅವರಿಗೆ ತಮ್ಮದೇ ಆದ ಸಿಂಹಾಸನ ಇಲ್ಲ. प्रश्न: जिन बच्चों को ईश्वरीय संतान की स्मृति रहती है, उनकी निशानी क्या होगी? ಯಾವ ಮಕ್ಕಳಿಗೆ ನಾನು ಈಶ್ವರನ ಮಗು ಎಂಬ ಸ್ಮೃತಿ ಇರ್ತದೆ, ಅವರ ಗುರುತು ಏನಾಗಿರ್ತದೆ? उनका सच्चा लव एक बाप से होगा. ईश्वरीय संतान कभी भी ಲಡೆಂಗೆ ಝಗಡೆಂಗೆ ನಹಿ. ಅಂತಹ ಮಕ್ಕಳಲ್ಲಿ ಪರಸ್ಪರ ಪ್ರೀತಿ ಇರ್ತದೆ. ಅವರು ಪರಸ್ಪರ ಜಗಳ ಮಾಡೋದಿಲ್ಲ, ಹೊಡೆದಾಡೋದಿಲ್ಲ. ಅವರಿಗೆ ಸತ್ಯವಾದಂಥ ಪ್ರೀತಿ ಒಬ್ಬ ತಂದೆಯ ಮೇಲೆ ಇರ್ತದೆ. ಉನ್ಕಿ ಕುದೃಷ್ಟಿ ಕಭಿ ನಹಿ ಹೋ ಸಕ್ತಿ. जब ब्रह्मा कुमार कुमारी अर्थात बहन भाई बने तो गंदी दृष्टि जा नहीं सकती. ಅವರಲ್ಲಿ ಯಾವತ್ತೂ ಕುದೃಷ್ಟಿ ಬರೋದಿಲ್ಲ. ಯಾವಾಗ ಅವರು ಬ್ರಹ್ಮ ಕುಮಾರ್ ಕುಮಾರಿ ಆಗಿಬಿಡ್ತಾರೆ, ಆಗ ಅವರಲ್ಲಿ ಇರುವ ಕುದೃಷ್ಟಿ ಕೆಟ್ಟ ದೃಷ್ಟಿ ಹೋಗಿಬಿಡ್ತದೆ. ಗೀತ್ ಚೋಡಬಿ ದೇ ಆಕಾಶ ಸಿಂಹಾಸನ. ಹೇ ಭಗವಂತ, ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ಈ ಧರೆಗೆ ಬಾ ಎಂದು ಭಕ್ತರು ಕೂಡ ಭಕ್ತಿ ಮಾರ್ಗದಲ್ಲಿ ಕರೆದಿದ್ದಾರೆ. ಓಂ ಶಾಂತಿ. बच्चे जानते हैं बाबा ने आकाश सिंहासन छोड़कर दादा के तन को अपना सिंहासन बनाया है. वह छोड़कर यहाँ आकर बैठे हैं. ಮಕ್ಕಳಿಗೆ ತಿಳಿದಿದೆ, ಈಗ ಶಿವಬಾಬಾ ತಮ್ಮ ಆಕಾಶ ಸಿಂಹಾಸನ ಬಿಟ್ಟು ಈ ದಾದಾರವರ ದೇಹದಲ್ಲಿ ಬಂದು ಕುಳಿತಿದ್ದಾರೆ. ದಾದಾರವರ ದೇಹನೇ ತಮ್ಮ ಸಿಂಹಾಸನವನ್ನಾಗಿ ಮಾಡಿಕೊಂಡಿದ್ದಾರೆ. ಯ ಆಕಾಶ ತತ್ವ ತೋ ಹೇ ಜೀವ ಆತ್ಮಾओं का सिंहासन. आत्माओं का सिंहासन है वह महातत्व, जहाँ तुम आत्माएं बिगर शरीर रहती थी. जैसे आकाश में सितारे खड़े हैं ना, तुम आत्माएं भी बहुत छोटी छोटी वहाँ रहती हो. ಈ ಆಕಾಶ ತತ್ವ ಏನಿದೆ, ಇದು ಜೀವಾತ್ಮರ ಸಿಂಹಾಸನ ಆಗಿದೆ. ಆತ್ಮರ ಸಿಂಹಾಸನ ಮೂಲವತನ ಆಗಿದೆ. ಅಲ್ಲಿ ನೀವು ಆತ್ಮರು ದೇಹರಹಿತವಾಗಿ ಇರ್ತೀರಿ. ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಇರ್ತವೆ, ಹಾಗೆ ನೀವೆಲ್ಲ ಆತ್ಮರು ಚಿಕ್ಕ ಚಿಕ್ಕ ನಕ್ಷತ್ರಗಳ ರೂಪದಲ್ಲಿ ಆ ಪರಮಧಾಮದಲ್ಲಿ ಇರ್ತೀರಿ. ಆತ್ಮ ಕೋ ದಿವ್ಯ ದೃಷ್ಟಿ ಬಿಗರ್ देखा नहीं जा सकता. तुम बच्चों को अभी यह ज्ञान है, जैसे स्टार कितना छोटा है वैसे आत्मा ये भी बिंदी मिसल है. ಆತ್ಮನನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲಿಕ್ಕೆ ಆಗೋದಿಲ್ಲ. ಹೇಗೆ ನಕ್ಷತ್ರ ಎಷ್ಟು ಚಿಕ್ಕದಾಗಿರ್ತದೆ, ಹಾಗೆ ಆತ್ಮನು ಬಿಂದು ಸ್ವರೂಪ ಆಗಿದೆ. अब बाप ने सिंहासन तो छोड़ दिया है. बाप कहते तुम आत्माएं भी सिंहासन छोड़कर यहाँ इस शरीर को अपना सिंहासन बनाती हो. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಕೂಡ ನಿಮ್ಮ ಮೂಲವತನವೆಂಬ ಸಿಂಹಾಸನವನ್ನು ಬಿಟ್ಟು ಈ ಜಗತ್ತಿಗೆ ಬಂದು ದೇಹನೇ ನಿಮ್ಮ ಸಿಂಹಾಸನವನ್ನಾಗಿ ಮಾಡಿಕೊಳ್ತೀರಿ.
बाप कहते तुम आत्माएं भी यहाँ आकर अपना सिंहासन बनाती हो, मुझे भी ज़रूर शरीर चाहिए, मुझे बुलाते हैं पुरानी दुनिया में. ಬಾಬಾ ಹೇಳ್ತಾರೆ, ನಿಮಗೆ ಹೇಗೆ ದೇಹ ಬೇಕೋ ಪಾತ್ರ ಮಾಡಲಿಕ್ಕೆ, ಹಾಗೆ ನನಗೂ ಕೂಡ ನನ್ನ ಕರ್ತವ್ಯ ಮಾಡಲಿಕ್ಕೆ ದೇಹ ಬೇಕು. ನನ್ನನ್ನು ನೀವು ಹಳೆ ಜಗತ್ತಿನಲ್ಲಿ ಕರೆದಿದ್ದೀರಿ. दूर देश का रहने वाला गाते हैं न, तुम आत्माएं जहाँ रहती हो वह है तुम आत्माओं और बाबा का देश. फिर तुम स्वर्ग में जाते हो जिसकी बाबा ಸ್ಥಾಪನಾ कराते हैं. ನೀವೆಲ್ಲರೂ ಹಾಡ್ತಿದ್ರಿ, ಹೇ ದೂರ ದೇಶದ ನಿವಾಸಿ ತಂದೆ, ಈ ಸೃಷ್ಟಿಗೆ ಬಾ ಅಂಥೇಳಿ. ಹಾಗೆ ನಾನೀಗ ಬಂದಿದ್ದೀನಿ. ನೀವೆಲ್ಲಿರ್ತಿದ್ರಿ ಅದೇ ಮನೆ ನನ್ನದೂ ಆಗಿದೆ, ನಿಮ್ಮದೂ ಆಗಿದೆ. ಫಿರ್ ತುಮ್ ಸ್ವರ್ಗ ಮೇ ಜಾತೆ ಹೋ, ನಂತರ ನೀವು ನನ್ನ ಮನೆಗೆ ಬಂದು ಸ್ವರ್ಗಕ್ಕೆ ಹೋಗ್ತೀರಿ. ಆ ಸ್ವರ್ಗದ ಸ್ಥಾಪನೆ ಬಾಬಾ ಮಾಡ್ತಾ ಇದ್ದಾರೆ. ಬಾಪ್ ಖುದ್ ಉಸ್ ಸ್ವರ್ಗ ಮೇ ನಹೀ ಆತೆ, ಖುದ್ ತೋ ವಾಣಿ ಸೆ ಪರೆ ವಾನಪ್ರಸ್ಥ ಮೇ ಜಾಕರ್ रहते हैं. ಸ್ವರ್ಗ ಮೇ ಉನ್ಕಿ ದರ್ಕಾರ್ ನಹೀ ಹೈ. ಶಿವಬಾಬಾ ಸ್ವರ್ಗದಲ್ಲಿ ಬರೋದಿಲ್ಲ, ವಾಣಿಯಿಂದ ದೂರ ವಾನಪ್ರಸ್ಥಿಯಾಗಿ ಕೂತ್ಕೊಳ್ತಾರೆ. ಸ್ವರ್ಗದಲ್ಲಿ ಪರಮಾತ್ಮನ ಅವಶ್ಯಕತೆ ಇಲ್ಲ. ವಹ ತೋ ದುಃಖ ಸುಖ ಸೆ ನ್ಯಾರೆ ಹೈ, ತುಮ್ ತೋ ಸುಖ ಮೇ ಆತೆ ಹೋ ತೋ ದುಃಖ ಮೇ ಭಿ ಆತೆ ಹೋ. ಪರಮಾತ್ಮ ಸುಖ ದುಃಖದಿಂದ ಬೇರೆ ಇದ್ದಾನೆ. ನೀವು ಸುಖದಲ್ಲೂ ಬರ್ತೀರಿ, ದುಃಖದಲ್ಲೂ ಬರಬೇಕಾಗ್ತದೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಬಹನ್ ಭಾಯಿ ಹೇ. एक दो में कुदृष्टि का ख्याल भी नहीं आना चाहिए. तुम बाप के सामने बैठे हो, आपस में भाई बहन हो. पवित्र रहने की युक्ति देखो कैसी है. ನೀವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು, ಸೋದರ ಸೋದರಿಯರು. ಪರಸ್ಪರರಲ್ಲಿ ಕುದೃಷ್ಟಿ ಬರಬಾರದು. ನೀವೆಲ್ಲರೂ ಈಗ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ, ಪರಸ್ಪರ ಸಹೋದರ ಸಹೋದರಿಯಾಗಿದ್ದೀರಿ. ಈ ಯುಕ್ತಿಯನ್ನು ಬಾಬಾನೇ ನಮಗೆ ತಿಳಿಸಿಕೊಡ್ತಾರೆ. ಪವಿತ್ರ ಆಗುವ ಈ ಉಪಾಯವನ್ನು ಕೋಯಿ ಶಾಸ್ತ್ರೋಮೇ ನಹಿ, ಯಾವ ಶಾಸ್ತ್ರದಲ್ಲಿನೂ ತಿಳಿಸಿಲ್ಲ ಅಂತ ಹೇಳ್ತಾರೆ. ಸಭಿ ಕಾ ಬಾಬಾ ಏಕ್ ಹೇ ತೋ ಸಭಿ ಬಚ್ಚೆ ಹೋ ಗಯೇನ. ಸರ್ವರಿಗೂ ತಂದೆ ಒಬ್ಬನೇ ಅಂದರೆ ಎಲ್ಲರೂ ಅವನ ಮಕ್ಕಳಾಗಿದ್ದೀವಲ್ವ. ಬಚ್ಚೋಂ ಕೋ ಆಪಸ್ ಮೇ ಲಡನಾ ಝಗಡ್ನಾ ಭಿ ನಹಿ ಚಾಹಿಯೆ. ಮಕ್ಕಳಾದಂಥವರು ಪರಸ್ಪರ ಜಗಳ ಮಾಡಬಾರ್ದು, ಹೊಡೆದಾಡಬಾರ್ದು. ಇಸ್ ಸಮಯ ತುಮ್ ಜಾನ್ತೆ ಹೋ ಹಮ್ ಈಶ್ವರೀಯ ಸಂತಾನ ಹೇ. ಪಹಲೆ ಆಸುರಿ ಸಂತಾನ್ ಥೇ, ಫಿರ್ ಅಬ್ ಸಂಗಮ್ ಪರ್ ಈಶ್ವರೀಯ ಸಂತಾನ್ ಬನೆ ಹೋ. फिर सतयुग में दैवी संतान होंगे. ಈಗ ನೀವು ಈಶ್ವರೀಯ ಸಂತಾನ ಆಗಿದ್ದೀರಿ, ಮೊದಲು ಆಸುರಿ ಸಂತಾನ ಆಗಿದ್ರಿ. यह चक्र का बच्चों को मालूम पड़ा है. तुम फिर आगे दैवी संतान बनेंगे. ಮುಂದೆ ನೀವು ದೈವಿ ಸಂತಾನ ಆಗ್ತೀರಿ. ಈ ಚಕ್ರದ ಬಗ್ಗೆ ಈಗ ನಿಮಗೆ ತಿಳಿದಿದೆ. ತುಮ್ ಹೋ ಬ್ರಹ್ಮ ಕುಮಾರ್ ಕುಮಾರಿಯಾ, फिर कभी कुदृष्टि जाएगी नहीं. सतयुग में कुदृष्टि होती नहीं. ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರು, ನಿಮ್ಮಲ್ಲಿ ಕುದೃಷ್ಟಿ ಇರಬಾರದು. ಸತ್ಯಯುಗದಲ್ಲಿ ಯಾರಲ್ಲಿಯೂ ಕೂಡ ಕುದೃಷ್ಟಿ ಇರೋದಿಲ್ಲ. कुदृष्टि रावण राज्य में होती है. तुम बच्चों को सिवाय एक बाप के और कोई की याद नहीं रहनी चाहिए. ಕುದೃಷ್ಟಿ ರಾವಣನ ರಾಜ್ಯದಲ್ಲಿ ಇರ್ತದೆ. ನೀವು ಮಕ್ಕಳಿಗೆ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು. ಸಬ್ಸೆ ಜಾಸ್ತಿ ಏಕ ಬಾಪ್ ಸೆ ಲವ್ ಹೋ ಜಾಯೆ. ಎಲ್ಲರಕ್ಕಿಂತ ಹೆಚ್ಚಿನ ಪ್ರೀತಿ ನಿಮಗೆ ಆ ತಂದೆಯ ಮೇಲೆ ಇರಬೇಕು. ಮೇರಾ ತೋ ಏಕ ಶಿವ ಬಾಬಾ ದೂಸರಾ ನ ಕೋಯಿ.
बच्चे अभी तुमको शिवालय में चलना है। शिव बाबा स्वर्ग की स्थापना कर रहे। आधा कल्प रावण राज्य चला है, जिससे दुर्गति को पाया है. ಬಾಬಾ ಹೇಳ್ತಾರೆ, ಈಗ ನೀವು ಚೈತನ್ಯ ಶಿವಾಲಯ ಪರಮಧಾಮಕ್ಕೆ ಹೋಗಬೇಕಾಗಿದೆ. ಮುಂದೆ ಸ್ವರ್ಗದಲ್ಲಿ ನೀವು ಬರಬೇಕಾಗಿದೆ. ಅರ್ಧ ಕಲ್ಪ ರಾವಣ ರಾಜ್ಯ ನಡೀತದೆ, ಅಲ್ಲಿ ನೀವು ದುರ್ಗತಿಗೆ ಪಡಿತೀರಿ. रावण क्या है, उसको जलाते क्यों है, यह भी कोई नहीं जानते. ರಾವಣ ಯಾರು, ಅವನನ್ನು ಯಾಕೆ ಸುಡ್ತಾರೆ ಅಂತನೂ ಜನರಿಗೆ ಗೊತ್ತಿಲ್ಲ. ಶಿವ बाबा को भी नहीं जानते. जैसे देवियों को सजा करके पूजा करके डुबोते हैं, शिव बाबा का भी मिट्टी का लिंग बनाए पूजा आदि कर फिर मिट्टी मिट्टी में मिला देते हैं. ಬಾಬಾ ಹೇಳ್ತಾರೆ, ದೇವಿಯರ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡಿ ನಂತರ ನದಿಗಳಲ್ಲಿ ಹಾಕಿಬಿಡ್ತಾರೆ. ಹಾಗೆ ಶಿವಬಾಬಾವ್ರ ಲಿಂಗುಗಳನ್ನು ತಯಾರು ಮಾಡಿ ಅನೇಕ ಲಿಂಗುಗಳನ್ನು ತಯಾರು ಮಾಡಿ ಪೂಜೆ ಮಾಡಿದ ನಂತರ ಮತ್ತೆ ಮಣ್ಣಿನಲ್ಲಿ ಹಾಕಿಬಿಡ್ತಾರೆ. ವೈಸೆ ರಾವಣ ಕೋ ಭಿ ಬನಾಕರ್ ಫಿರ್ ಜಲಾ ದೇತೆ ಹೇ. ಹಾಗೆಯೇ ರಾವಣನ ಪ್ರತಿಮೆ ಮಾಡಿ ಅವನಿಗೂ ಸುಟ್ಟಾಕ್ತಾರೆ. समझते कुछ नहीं, कहते हैं अभी रावण राज्य है, राम राज्य स्थापन होना है. ಗಾಂಧಿ भी ರಾಮ ರಾಜ್ಯ ಚಾಹತೆ थे. ರಾವಣನನ್ನು ಯಾಕೆ ಸುಡ್ತೀವಿ, ಈಗ ರಾವಣ ರಾಜ್ಯ ನಡೆದಿದೆ. ಈ ರಾವಣ ರಾಜ್ಯದಲ್ಲಿ ಪ್ರತಿ ವರ್ಷವೂ ರಾವಣನನ್ನು ಸುಡ್ತಾ ಇದ್ದರು. ರಾವಣ ಬೆಳೀತಾ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇದು ರಾಮನ ರಾಜ್ಯ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ರಾಮ ರಾಜ್ಯವನ್ನು ಬಯಸ್ತಾರೆ. ಗಾಂಧೀಜಿಯವರು ಕೂಡ ರಾಮ ರಾಜ್ಯವನ್ನು ಬಯಸ್ತಿದ್ರು. तो इसका मतलब रावण राज्य है. जो बच्चे इस रावण राज्य में काम चिता पर बैठ जल गए थे, बाप आकर फिर से उन पर ज्ञान वर्षा करते हैं, सबका कल्याण करते हैं. जैसे सूखी ज़मीन पर बरसात पड़ने से घास निकल आती है, तुम्हारे पर भी ज्ञान की वर्षा न होने से कितने कंगाल बन गए थे. ಈಗ ಮಕ್ಕಳಿಗೆ ತಿಳಿದಿದೆ, ರಾವಣ ರಾಜ್ಯದಲ್ಲಿ ನಾವು ಕಾಮಚಿತೆಯ ಮೇಲೆ ಕುಳಿತು ಸಂಪೂರ್ಣ ಭಸ್ಮ ಆಗಿದ್ವಿ. ಈಗ ಬಾಬಾ ಬಂದು ಜ್ಞಾನದ ಮಳೆ ಸುರಿಸಿ ಮತ್ತೆ ನಮ್ಮ ಕಲ್ಯಾಣ ಮಾಡ್ತಾ ಇದ್ದಾರೆ. ಹೇಗೆ ಒಣಗಿದ ಭೂಮಿಯ ಮೇಲೆ ಮಳೆ ಬಿದ್ದಾಗ ಹುಲ್ಲು ಬೆಳೀತದೆ, ಹಾಗೆ ತುಮಾರೆ ಪರ್ ಭಿ ಜ್ಞಾನ ಕಿ ವರ್ಷಾ ನ ಹೋನೆ ಸೆ कितने कंगाल बन गए थे. अभी ज्ञान वर्षा होती है, जिससे तुम विश्व के मालिक बन जाएंगे. ನಿಮ್ಮ ಮೇಲೆ ಜ್ಞಾನದ ಮಳೆ ಬಿದ್ದಾಗ ನೀವು ವಿಶ್ವದ ಮಾಲೀಕ ಆಗ್ತೀರಿ. ಜ್ಞಾನದ ಮಳೆ ಇಲ್ಲದೇ ಇದ್ದಾಗ ನೀವು ಕಂಗಾಲಾಗಿದ್ರಿ. भल तुम बच्चे गृहस्थ व्यवहार में रहते हो, परंतु अंदर में बहुत खुशी रहनी चाहिए. जैसे कोई गरीब के बच्चे पढ़ते हैं तो पढ़ाई से बैरिस्टर आदि बन जाते हैं. वो भी बड़ों बड़ों के साथ बैठते हैं, खाते पीते हैं. भिलने की बात भी शास्त्रों में है ना. ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ನಿಮ್ಮಲ್ಲಿ ಆಂತರಿಕವಾಗಿ ಖುಷಿ ಇರಬೇಕು. ಹೇಗೆ ಬಡವರ ಮಕ್ಕಳು ಓದಿ ದೊಡ್ಡವರಾದ ಮೇಲೆ ಒಳ್ಳೆಯ ಸ್ಥಾನಮಾನ ಪಡ್ಕೊಳ್ತಾರೆ, ಆಗ ದೊಡ್ಡ ದೊಡ್ಡ ಜನರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಶಾಸ್ತ್ರಗಳಲ್ಲಿ ಶಬರಿಯ ಕಥೆಯೂ ಇದೆ ಅಲ್ವಾ. ಆದಿವಾಸಿಗಳ ಹತ್ತಿರ ಹೋಗಿ ರಾಮ ಅಲ್ಲಿ ಹಣ್ಣುಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಕಥೆ ಇದೆ. तुम बच्चे जानते हो, जिन्होंने सबसे जास्ती भक्ति की है, वही सबसे जास्ती ज्ञान आकर लेंगे. सबसे जास्ती शुरू से लेकर तो हमने भक्ति की. ಯಾರು ಹೆಚ್ಚಿನ ಭಕ್ತಿ ಮಾಡಿರ್ತಾರೆ ಅವರೇ ಹೆಚ್ಚಿನ ಜ್ಞಾನ ತಿಳ್ಕೋತಾರೆ. ಭಕ್ತಿಯ ಪ್ರಾರಂಭದಿಂದ ಭಕ್ತಿ ಮಾಡಿದವರು ನಾವೇ ಆಗಿದ್ದೀವಿ.
स्वर्ग में भी पहले पहले हमको भेज देते हैं। यह है ಜ್ಞಾನಯುಕ್ತ ಯಥಾರ್ಥ ಬಾತ್. ಸ್ವರ್ಗದಲ್ಲೂ ಕೂಡ ಮೊದಲು ನಾವೇ ಬರ್ತೀವಿ, ಭಕ್ತಿಯಲ್ಲೂ ಕೂಡ ಮೊದಲು ಭಕ್ತಿ ನಾವೇ ಮಾಡ್ತೀವಿ, ಜ್ಞಾನದಲ್ಲೂ ಕೂಡ ಮೊದಲು ಬಂದು ನಾವೇ ಜ್ಞಾನ ತಿಳ್ಕೊಳ್ತೇವೆ. बरोबर हम ही पूज्य सो पुजारी बनते हैं. बच्चों को सारा ज्ञान समझाया जाता है. इस समय यह सारी दुनिया नास्तिक है, बाप को नहीं जानते हैं. ನಾವು ನಿಧಾನಕ್ಕೆ ಇಳಿತಾ ಪೂಜ್ಯಸೋ ಪೂಜಾರಿ ಆಗಿಬಿಟ್ಟಿದ್ದೇವೆ. ಈಗ ಬಾಬಾ ನಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಇಡೀ ಜಗತ್ತೇ नास्तिक आಗಿದೆ. नेति कह देते हैं, बाप को नहीं जानते. आगे चलकर यह सन्यासी आदि सब आकर आस्तिक जरूर बनेंगे. ತಂದೆಯನ್ನು ಗುರುತಿಸದೇ ಇರುವ ಕಾರಣ ಎಲ್ಲ ಋಷಿ ಮುನಿಗಳು ನೇತಿ ಅಂತ ಹೇಳ್ತಾ ಬಂದರು. ಆದರೆ ಸಮಯ ಬಂದಾಗ ಮುಂದೆ ಈ ಸನ್ಯಾಸಿಗಳು ಕೂಡ ಬಂದು ಜ್ಞಾನ ಕೇಳೋರಿದ್ದಾರೆ, ಆಸ್ತಿಕ ಆಗೋರಿದ್ದಾರೆ. कोई एक सन्यासी आ जाए तो भी उन पर सभी विश्वास थोड़े ही करेंगे. कहेंगे इन पर बीके ने जादू लगाया है. उनके चेले को गद्दी पर बिठाए उनको उड़ा देंगे. ऐसे बहुत सन्यासी तुम्हारे पास आए हैं, फिर गुम हो जाते हैं. यह है बड़ा ವಂಡರ್ಫುಲ್ ಡ್ರಾಮಾ. ಮುಂದೆ ಬಹಳ ಜನ ಸನ್ಯಾಸಿಗಳು ಬಂದಾಗ ಅವರ ಶಿಷ್ಯರು ಭಕ್ತರು ಸಹ ಈ ಜ್ಞಾನ ಒಪ್ಕೊಳ್ತಾರೆ. ಈಗ ಒಬ್ಬರು ಇಬ್ಬರು ಬಂದಾಗ ಏನಾಗ್ತದಂದರೆ, ನಮ್ಮ ಗುರುಗಳಿಗೆ ಬ್ರಹ್ಮಕುಮಾರಿಯರ ಜಾದೂ ಹಿಡಿದಿದೆ ಅಂತ ತಿಳ್ಕೊಂಡು ಭಕ್ತರು ವಿರೋಧ ಮಾಡ್ತಾರೆ. ಆ ಗುರುಗಳನ್ನು ತೆಗೆದುಹಾಕಿ ಬೇರೆ ಗುರುಗಳನ್ನು ಪೀಠದ ಮೇಲೆ ಕೂಡಿಸ್ತಾರೆ. ಈ ಥರ ಅನೇಕ ಕಡೆ ನಡೆದಿದೆ. ಅನೇಕ ಸನ್ಯಾಸಿಗಳು ನಿಮ್ಮ ಹತ್ತಿರ ಬಂದಿದ್ದರು, ಜ್ಞಾನ ಕೇಳಿದ್ರು, ತಿಳ್ಕೊಂಡಿದ್ರು, ಆದರೆ ಅವರೀಗ ಬರ್ತಾ ಇಲ್ಲ. ಯಹ ಹೇ ಬಡಾ ವಂಡರ್ಫುಲ್ ಡ್ರಾಮಾ. ಅಭಿ ತುಮ್ ಬಚ್ಚೆ ಆದಿ ಸೆ ಲೇಕರ್ ಅಂತ್ಯ ತಕ್ ಸಬ್ ಜಾನ್ತೆ. ಇದು ಬಹಳ ವಂಡರ್ಫುಲ್ ನಾಟಕ ಆಗಿದೆ. ನಿಮಗೆ ಆದಿಯಿಂದ ಕೊನೆಯವರೆಗಿನ ಸಂಪೂರ್ಣ ಜ್ಞಾನ ತಿಳಿದಿದೆ. ತುಮ್ಹಾರೆ ಮೇ ಭಿ नंबरवार पुरुषार्थ अनुसार धारण कर सकते हैं. बाप के पास सारा ज्ञान है, तुम्हारे पास भी होना चाहिए. दिन प्रतिदिन कितने सेंटर्स खुलते रहते. बच्चों को बहुत रहम दिल बनना है. बाप कहते अपने ऊपर भी रहम दिल बनो. ನಿಮ್ಮ ಹತ್ತಿರನೂ ಸಾಕಷ್ಟು ಜ್ಞಾನ ಇದೆ. ಆ ಜ್ಞಾನದ ಪ್ರಚಾರ ಮಾಡ್ತಾ ನೀವು ದಿನೇ ಅನೇಕ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಿದ್ದೀರಿ. ನಿಮಗೆ ಎಲ್ಲರ ಮೇಲೆ ದಯೆ ಬರಬೇಕು. ಬೇರಹಮಿ ನಹಿ ಬನೋ, ಅಪ್ನೆ ಊಪರ್ ರಹಮ್ ಕರ್ನಾ ಹೈ. ನೀವು ನಿರ್ದಯಿಗಳು ಆಗಬಾರ್ದು, ದಯಾಹೃದಯಿ ಆಗಬೇಕು. ಮೊದಲು ನಿಮಗೆ ನಿಮ್ಮ ಮೇಲೆ ದಯೆ ಬರಬೇಕು. कैसे वह भी समझाते रहते हैं. बाप को याद कर पतित से पावन बनना है. फिर कभी पतित बनने का पुरुषार्थ नहीं करना है. ಹೇಗೆ ನಮ್ಮ ಮೇಲೆ ನಾವು ದಯೆ ತೋರಿಸ್ಕೋಬೇಕು ಅನ್ನೋದನ್ನು ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ತಂದೆಯ ನೆನಪಿನಿಂದ ನಾವು ಪಾವನ ಆಗಬೇಕು. ಮತ್ತೆ ಯಾವತ್ತೂ ಪತಿತ ಆಗುವ ಪುರುಷಾರ್ಥ ಮಾಡಬಾರದು. ಬಡಿ ಅಚ್ಚಿ ದೃಷ್ಟಿ ಚಾಯಿ. ತುಮ್ ಬ್ರಾಹ್ಮಣ್ ಈಶ್ವರೀಯ ಸಂತಾನ. ನಿಮ್ಮಲ್ಲಿ ಬಹಳ ಒಳ್ಳೆ ಪವಿತ್ರ ದೃಷ್ಟಿ ಇರಬೇಕು. ನಾವೆಲ್ಲರೂ ಬ್ರಾಹ್ಮಣರು, ಈಶ್ವರನ ಮಕ್ಕಳು. ಈಶ್ವರನೇ ಹಮ್ಕೋ ಅಡಾಪ್ಟ್ ಕಿಯಾ ಹೈ. ಈಶ್ವರ ತಂದೆನೇ ನಮಗೆ ಅಡಾಪ್ಟ್ ಮಾಡಿಕೊಂಡಿದ್ದಾನೆ. अब मनुष्य से देवता बनना है. पहले सूक्ष्म वतनवासी फरिश्ता बनेंगे. अभी तुम फरिश्ते बन रहे हो. ಮೊದಲು ನೀವು ಸೂಕ್ಷ್ಮ ವತನವಾಸಿ ಫರಿಷ್ಠ ಆಗಬೇಕು, ನಂತರ
ದೇವತಾ ಆಗ್ತೀರಿ. ಸೂಕ್ಷ್ಮ ವತನ್ ಕಾ ಭಿ ರಾಜ್ ಬಚ್ಚೋಂ ಕೋ ಸಮझाया है. ಸೂಕ್ಷ್ಮ ವತನದ ರಹಸ್ಯನು ಬಾಬಾ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಯಹಾ ಹೇ ಟಾಕಿ, ಸೂಕ್ಷ್ಮ ವತನ್ ಮೇ ಹೇ ಮೂವಿ, ಮೂಲ ವತನ್ ಮೇ ಹೇ ಸೈಲೆನ್ಸ್. ಸಾಕಾರ ಲೋಕದಲ್ಲಿ ಶಬ್ದ ಇದೆ, ಇದು ಶಬ್ದಲೋಕ. ಸೂಕ್ಷ್ಮ ವತನ ಅಂದರೆ ಮೌನಲೋಕ. ಶಾಂತಿ ಧಾಮ ಅಂದರೆ ಪೂರ್ಣ ಶಾಂತಿಯ ಲೋಕ. सूक्ष्म वतन है फरिश्तों का. जैसे घोस्ट को छाया का शरीर होता है ना, आत्मा को शरीर नहीं मिलता तो भटकती रहती, उनको घोस्ट कहा जाता है. ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಒಂದು ಸೂಕ್ಷ್ಮ ಶರೀರ ಇರ್ತದೆ. ಹೇಗೆ ಈ ಅಶುದ್ಧ ಆತ್ಮಗಳು ಸೂಕ್ಷ್ಮ ಶರೀರದಲ್ಲಿ ಅಲ್ದಾಡ್ತಾ ಇರ್ತವೆ. ಸ್ಥೂಲ ದೇಹ ಸಿಗದೇ ಇದ್ದಾಗ ಸೂಕ್ಷ್ಮ ದೇಹದಲ್ಲಿ ಅನೇಕ ಆತ್ಮರು ಅಲ್ದಾಡ್ತಾ ಇರ್ತಾರೆ. ಉನ್ಕೋ ಇನ್ ಆಂಖೋं से भी देख सकते हैं, यह फिर है सूक्ष्म वतन वासी फरिश्ते. ಅಂಥ ಸೂಕ್ಷ್ಮ ಶರೀರಧಾರಿ ಅಶುದ್ಧ ಆತ್ಮರನ್ನು ಕೆಲವರು ನೋಡ್ತಾರೆ, ಕಾಣಿಸ್ತಾರೆ ಅವರು. ಹಾಗೆ ನಾವೆಲ್ಲರೂ ಸೂಕ್ಷ್ಮ ವತನದ ವಾಸಿ ಫರಿಷ್ಠ ಆಗಬೇಕು. यह सब बातें बहुत समझने की है. ಆ ಅಶುದ್ಧ ಆತ್ಮರು ಇದೇ ಲೋಕದಲ್ಲಿ ಸುತ್ತಾಡ್ತವೆ. ಆದರೆ ನಾವು ಸೂಕ್ಷ್ಮ ವತನವಾಸಿಯಾಗಿ ಸಂಪೂರ್ಣ ದೇವತೆಗಳಾಗಿ, ಸೂಕ್ಷ್ಮ ದೇವತೆಗಳಾಗಿ ಫರಿಷ್ಠಾ ರೂಪದಲ್ಲಿ ನಾವು ವಿಹಾರ ಮಾಡ್ತೇವೆ. यह सब बातें बहुत समझने की है. चलते फिरते बुद्धि में यह सारा ज्ञान रहना चाहिए. हम असूल मूल वतन के वासी हैं. अभी हम वहाँ जाएंगे वाया सूक्ष्मवत. ನಾವೆಲ್ಲರೂ ಮೂಲ ವತನದ ನಿವಾಸಿಗಳು. ಈಗ ಮತ್ತೆ ಆ ಮೂಲವತನಕ್ಕೆ ಹೋಗೋರಿದ್ದೇವೆ, ಆದರೆ ವಾಯಾ ಸೂಕ್ಷ್ಮವತನ, ಸೂಕ್ಷ್ಮವತನದ ಮೂಲಕ ಪರಮಧಾಮಕ್ಕೆ ಹೋಗೋರಿದ್ದೇವೆ. ಬಾಬಾ ಸೂಕ್ಷ್ಮವತನ್ ಇಸ್ ಸಮಯ ಹಿ ರಚತೆ ಹೈ. पहले सूक्ष्म फिर स्थूल चाहिए, अभी यह है संगम युग. ಶಿವಬಾಬಾ ಪರಮಧಾಮದಿಂದ ಬರುವಾಗ ಮೊದಲು ಸೂಕ್ಷ್ಮ ವತನದ ರಚನೆ ಮಾಡ್ತಾರೆ. ಮೊದಲು ಸೂಕ್ಷ್ಮ ವತನದ ರಚನೆ ಮಾಡಿ ನಂತರ ಸ್ಥೂಲ ಪ್ರಪಂಚಕ್ಕೆ ಬಂದು ಸಂಗಮ ಯುಗದ ಸ್ಥಾಪನೆ ಮಾಡ್ತಾರೆ. ಇನ್ಕೋ ಈಶ್ವರೀಯ ಯುಗ ಕಹೆಂಗೆ, ಉನ್ಕೋ ದೈವಿ ಯುಗ ಕಹೆಂಗೆ. ಸಂಗಮ ಯುಗ ಅಂದ್ರೇ ಈಶ್ವರೀಯ ಯುಗ ಆಗಿದೆ. ಸತ್ಯಯುಗ ಅಂದರೆ ದೈವಿ ಯುಗ ಆಗಿರ್ತದೆ. तुम बच्चों को कितनी खुशी होनी चाहिए. कुदृष्टि जाती है फिर ऊंच पद पा न सके. ಮಕ್ಕಳಲ್ಲಿ ಎಷ್ಟು ಖುಷಿ ಇರಬೇಕು. ನಿಮ್ಮಲ್ಲಿ ಕುದೃಷ್ಟಿ ಇತ್ತು ಅಂದರೆ ಉನ್ನತ ಪದವಿ ನೀವು ಪಡ್ಕೊಳ್ಳೋದಿಲ್ಲ. अभी तुम ब्राह्मण ब्राह्मणिया हो, फिर घर जाने से भूल नहीं जाना. तुम संग दोष में आकर भूल जाते हो. ನೀವು ಸಂಗಮ ಯುಗದ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ, ಆದರೆ ಮನೆಗೆ ಹೋದ ನಂತರ ಇದನ್ನು ಮರಿಬಾರ್ದು. तुम हंस ईश्वरीय संतान हो. तुम्हारी किसी में भी आंतरिक रग नहीं जानी चाहिए. ನೀವೆಲ್ಲರೂ ಹಂಸ ಪಕ್ಷಿಗಳು, ಪವಿತ್ರ ಹಂಸಗಳು. ನೀವು ಈಶ್ವರನ ಮಕ್ಕಳು. ನಿಮಗೆ ಆಂತರಿಕವಾಗಿ ಯಾರ ಮೇಲೆಯೂ ಮೋಹ ಇರಬಾರದು. ಅಗರ ರಗ್ ಜಾತಿ ಹೇ ತೋ ಕಹೆಂಗೆ ಮೋಹ ಕಿ ಬಂದರಿ. ಒಂದು ವೇಳೆ ಮೋಹ ಮಮತ್ವ ಇತ್ತು ಅಂದರೆ ಮೋಹದ ಕೋತಿ ಅಂತ ಹೇಳಲಾಗ್ತದೆ. ತುಮಾರಾ ದಂಧಾ ಹೇ ಸಬ್ಕೋ ಪಾವನ್ ಬನಾನಾ. विश्व को स्वर्ग बनाने वाले हो. कहाँ वह रावण की आसुरी संतान, कहाँ तुम ईश्वरीय संतान. ನಿಮ್ಮ ಉದ್ಯೋಗ ಆಗಿದೆ ಎಲ್ಲರನ್ನೂ ಪಾವನ ಮಾಡುವುದು. ನೀವು ವಿಶ್ವವನ್ನೇ ಸ್ವರ್ಗ ಮಾಡ್ತಿದ್ದೀರಿ. ಎಲ್ಲಿ ರಾವಣನ ಆಸುರಿ ಸಂತಾನ, ಎಲ್ಲಿ ನೀವು ಈಶ್ವರೀಯ ಸಂತಾನ. तुम बच्चों को अपनी अवस्था एक रस बना के लिए
सब कुछ देखते हुए जैसे कि देखते ही नहीं है यह ಅಭ್ಯಾಸ करना है. ನಿಮ್ಮ ಅವಸ್ಥೆಯನ್ನು ಏಕರಸ ಮಾಡಿಕೊಳ್ಬೇಕಾದ್ರೆ ನೋಡಿದರೂ ನೋಡದಂತೆ ಇರಲಿಕ್ಕೆ ಕಲಿಬೇಕು. इसमें बुद्धि एक रस रखना हिम्मत की बात है. ಎಲ್ಲರ ಮಧ್ಯದಲ್ಲಿ ಇದ್ದರೂ ಕೂಡ ಬುದ್ಧಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದು ಇದು ಧೈರ್ಯದ ಮಾತಾಗಿದೆ. ಪರ್ಫೆಕ್ಟ್ ಹೋನೆ ಮೇ ಮೆಹನತ್ ಲಗ್ತಿ ಹೈ. ಪರಿಪೂರ್ಣ ಆಗಲಿಕ್ಕೂ ಪರಿಶ್ರಮ ಬೇಕು. ಸಂಪೂರ್ಣ ಬನನೆ ಮೇ ಟೈಮ್ ಚಾಹಿಯೆ. ಸಂಪೂರ್ಣ ಆಗಲಿಕ್ಕೆ ಸಮಯ ಬೇಕು. जब कर्मातीत अवस्था हो तब वह दृष्टि बैठे, तब तक कुछ न कुछ खींच होती रहेगी. ಎಲ್ಲಿಯವರೆಗೆ ನೀವು ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ, ಎಲ್ಲಿಯವರೆಗೆ ಪವಿತ್ರ ದೃಷ್ಟಿ ನಿಮ್ಮಲ್ಲಿ ಬರೋದಿಲ್ಲ, ಅಲ್ಲಿಯವರೆಗೆ ಒಂದಿಲ್ಲ ಒಂದು ಎಳೆತ ಸೆಳೆತ ಮೋಹ ಮಾಯೆ ಬರ್ತಾ ಇರ್ತದೆ. इसमें बिल्कुल उपराम होना पड़ता है. ಈ ವಿಷಯದಲ್ಲಿ ನಾವು ಸಂಪೂರ್ಣ ಅನಾಸಕ್ತ ಆಗಬೇಕು. ಲೈನ್ ಕ್ಲಿಯರ್ चाहिए. देखते हुए जैसे तुम देखते ही नहीं. ನಮ್ಮ ಬುದ್ಧಿಯ ಲೈನ್ ಸ್ಪಷ್ಟ ಮತ್ತು ಸ್ವಚ್ಛ ಆಗಿರಬೇಕು. ಈ ಜಗತ್ತಿನಲ್ಲಿ ಇದ್ದರೂ ನೋಡಿದರೂ ನೋಡದಂತೆ ಇರಬೇಕು. ऐसा अभ्यास जिसका होगा वही ऊंच पद पाएंगे. ಈ ಅಭ್ಯಾಸ ಯಾರು ಮಾಡ್ತಾರೆ ಅವರೇ ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ. ಅಭಿ ವಹ ಅವಸ್ಥಾ ಥೋಡೆ ಹಿ ಹೈ. ಇನ್ನೂ ಅಂತಹ ಒಂದು ಕರ್ಮಾತೀತ ಅವಸ್ಥೆ ಮಕ್ಕಳಲ್ಲಿ ಬಂದಿಲ್ಲ. ಸನ್ಯಾಸಿ ತೋ ಇನ್ ಬಾತೋಂ ಕೋ ಸಮಜ್ತೆ ಭಿ ನಹೀಂ. यहाँ तो बड़ी मेहनत लगती है. तुम जानते हो हम भी इस पुरानी दुनिया का संन्यास कर बैठे. ಸನ್ಯಾಸಿಗಳಿಗೆ ಈ ಜ್ಞಾನ ಅರ್ಥನೇ ಆಗೋದಿಲ್ಲ. ಇಲ್ಲಿ ನಾವು ಎಷ್ಟೋ ಪರಿಶ್ರಮದಿಂದ ಇಡೀ ಜಗತ್ತಿನ ಸನ್ಯಾಸ ಮಾಡ್ತಿದ್ದೀವಿ ಅಂತನೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಸ್ ಹಮ್ಕೋ ತೋ ಅಬ್ ಸ್ವೀಟ್ ಸೈಲೆನ್ಸ್ ಹೋಮ ಮೇ ಜಾನಾ ಹೈ. ನಮಗೆ ಇಡೀ ಹಳೆ ಜಗತ್ತಿನ ಮೇಲೆ ವೈರಾಗ್ಯ ಬಂದಿದೆ. ಈಗ ನಾವು ಮಧುರ ಶಾಂತಿಯ ಮನೆಗೆ ಹೋಗಬೇಕಾಗಿದೆ. और कोई की बुद्धि में नहीं है जितना तुम्हारी बुद्धि में है. तुम ही जानते हो अब वापस जाना है. ಬೇರೆ ಯಾರ ಬುದ್ಧಿಯಲ್ಲಿನೂ ಈ ವಿಚಾರ ಇಲ್ಲ. ಹೋಗಬೇಕು ಎಂಬ ವಿಚಾರನೇ ಇಲ್ಲ. ಆದರೆ ನಾವೆಲ್ಲರೂ ಈಗ ವಾಪಸ್ ಹೋಗ್ತಾ ಇದ್ದೇವೆ. ಶಿವ ಭಗವಾನ್ ವಾಚ್ ವ ಪತಿತ ಪಾವನ್ ಲಿಬ್ರೇಟರ್ ಗೈಡ್. ಕೃಷ್ಣ ಕೋಯಿ ಗೈಡ್ ನಹಿ. ಇದು ಶಿವ ಭಗವಾನ ವಾಚ್ಯ ಆಗಿದೆ. ಆ ಶಿವ ತಂದೆ ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾನೆ. ಕೃಷ್ಣ ಮಾರ್ಗದರ್ಶಕ ಅಲ್ಲ, ಪತಿತ ಪಾವನನೂ ಅಲ್ಲ. इस समय तुमको रास्ता बताना सिखलाते हैं, इसलिए तुम्हारा नाम पांडव रखा है. ಬಾಬಾ ನಿಮಗೆ ದಾರಿ ತೋರಿಸ್ತಾರೆ, ನೀವು ಅನೇಕರಿಗೆ ಈ ಮಾರ್ಗವನ್ನು ತೋರಿಸ್ತೀರಿ. ಅದಕ್ಕಾಗಿ ನಿಮ್ಮ ಹೆಸರು ಪಾಂಡವರು ಅಂತ ಆಗಿದೆ. ತುಮ್ ಪಾಂಡವೋಂ ಕಿ ಸೇನಾ ಹೈ. ಅಭಿ ತುಮ್ ದೇಹಿ ಅಭಿಮಾನಿ ಬನೆ ಹೋ. ಜಾನ್ತೆ ಹೋ ಅಬ್ ವಾಪಸ್ ಜಾನಾ ಹೈ. ನಿಮ್ಮದೇ ಆಗಿರುವಂತಹ ಪಾಂಡವ ಸೈನ್ಯ ಆಗಿದೆ. ನೀವೀಗ ದೇಹಿ ಅಭಿಮಾನಿ ಆಗ್ತಾ ಇದ್ದೀರಿ. यह पुराना शरीर छोड़ना है. सर्प का मिसाल है, भ्रमरी का मिसाल. यह सब तुम्हारे इस समय के. ಸರ್ಪದ ದೃಷ್ಟಾಂತ, ಭ್ರಮರಿಯ ದೃಷ್ಟಾಂತ ನಿಮಗೆ ಅನ್ವಯಿಸ್ತದೆ. ತುಮ್ ಅಭಿ ಪ್ರಾಕ್ಟಿಕಲ್ ಮೇ ಹೋ. ಅದರ ಥರನೇ ನೀವು ಈಗ ಪ್ರತ್ಯಕ್ಷವಾಗಿ ಕಾರ್ಯ ಮಾಡ್ತಾ ಇದ್ದೀರಿ. ಸರ್ಪ ಹೇಗೆ ಹಳೆ ಪೊರೆಯನ್ನು ಬಿಟ್ಟು ಹೊಸ ದೇಹವನ್ನು ಧರಿಸ್ಕೊಳ್ತದೆ, ಭ್ರಮರಿ ಹುಳ ಬೇರೆ ಹುಳಗಳನ್ನು ತಂದು
ಭೂ ಭೂ ಮಾಡಿ ತನ್ನ ಸಮಾನ ಮಾಡ್ತದೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಕೂಡ ಅನೇಕರನ್ನು ನಿಮ್ಮ ಸಮಾನ ಮಾಡಬೇಕು. ವಹ ತೋ ಯಹ ಧಂಧಾ ಕರ್ ನ ಸಕೆ, ತುಮ್ ಜಾನ್ತೆ ಹೋ ಯಹ ಕಬ್ರಿಸ್ತಾನ್ ಹೈ, ಅಬ್ ಫಿರ್ ಪರಿಸ್ತಾನ್ ಬನನಾ ಹೈ. ಹೊರಗಿನ ಜನ ಈ ಕೆಲಸ ಮಾಡ್ತಿಲ್ಲ, ನೀವು ಮಕ್ಕಳು ಮಾತ್ರ ಮನುಷ್ಯರನ್ನು ದೇವತಾ ಮಾಡುವ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಿಮಗೆ ತಿಳಿದಿದೆ, ಈ ಜಗತ್ತು ಸ್ಮಶಾನ ಭೂಮಿ ಆಗಿದೆ, ಇದು ಪುನಃ ಪರಿಸ್ಥಾನ ಆಗಲಿದೆ. ತುಮಾರೇ ಲಿಯೇ ಸಬ್ ದಿನ್ ಲಕ್ಕಿ, ತುಮ್ ಬಚ್ಚೆ ಸದೈವ ಲಕ್ಕಿ. ನಿಮಗೆ ಎಲ್ಲ ದಿನಗಳು ಕೂಡ ಭಾಗ್ಯದ ದಿನಗಳು ಆಗಿವೆ, ನೀವೇ ಭಾಗ್ಯಶಾಲಿಗಳು ಆಗಿದ್ದೀರಿ. ಗುರುವಾರ ಕೆ ದಿನ್ ಬಚ್ಚೋं को ಸ್ಕೂಲ್ में ಬಿಠಾತೆ, ಯಹ ರಸಮ್ ಚಲಿ ಆತಿ. ಆದರೆ ಭಕ್ತಿ ಮಾರ್ಗದಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸೋದಾದರೆ ಗುರುವಾರದ ದಿನ ಶಾಲೆಗೆ ಸೇರಿಸ್ತಾರೆ. ಈ ಪದ್ಧತಿ ಭಾರತದಲ್ಲಿ ನಡೆದು ಬಂದಿದೆ. ತುಮಕೋ ಅಭಿ ವೃಕ್ಷಪತಿ ಪಢಾತೆ, ಯಹ ಬೃಹಸ್ಪತಿ ಕಿ ದಶಾ ತುಮ್ಹಾರಿ ಜನ್ಮ ಜನ್ಮಾಂತರ ಚಲ್ತಿ. ಸಂಗಮ ಯುಗದಲ್ಲಿ ವೃಕ್ಷಪತಿ ತಂದೆ ನಿಮಗೆ ಓದಿಸ್ತಾರೆ. ಆ ವಿದ್ಯೆಯ ಆಧಾರದಿಂದ ನಿಮ್ಮ ಮೇಲೆ 21 ಜನ್ಮಗಳವರೆಗೆ ಬೃಹಸ್ಪತಿ ದಶೆ ಅಥವಾ ಆ ಗುರುವಿನ ದಶೆ ಇರ್ತದೆ. ಯಹ ಹೇ ಬೇಹದ್ ಕಿ ದಶಾ. ಭಕ್ತಿ ಮಾರ್ಗ ಮೇ ಹದ್ ಕಿ ದಶಾಯೇ ಚಲ್ತಿ, ಅಭಿ ಹೇ ಬೇಹದ್ ಕಿ ದಶಾ. ಇದು ಬೇಹದ್ದಿನ ದಶೆ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಹದ್ದಿನ ದಶೆಗಳು ಇರ್ತವೆ. ಒಬ್ಬೊಬ್ಬರ ಮೇಲೆ ಒಂದೊಂದು ದಶೆ ಇರ್ತದೆ. ಕೆಲವರ ಮೇಲೆ ಗುರು ದಶೆ, ಕೆಲವರ ಮೇಲೆ ಶುಕ್ರ ದಶೆ, ಕೆಲವರ ಮೇಲೆ ಶನಿ ದಶೆ ಬರ್ತಿರ್ತದೆ. ತೋ ಪೂರಿ ಮೆಹನತ್ ಕರ್ನಿ ಚಾಹಿಯೇ ಲಕ್ಷ್ಮೀ ನಾರಾಯಣ್ ಬನ್ನೈಕಿ. ಲಕ್ಷ್ಮೀನಾರಾಯಣ ಆಗೋದಕ್ಕಾಗಿ ನಾವು ಬಹಳ ಪರಿಶ್ರಮ ಪಡಬೇಕು, ಪೂರ್ಣ ಪುರುಷಾರ್ಥ ಮಾಡಬೇಕು. ಉನೋಂಕಿ ಡಿನೈಸ್ಟಿ ಹೋಗಿನ ಏಕ ತೋ ನಹೀ ಹೈ, ಜರೂರ್ ಬಹುತ್ ರಾಜ್ಯ ಕರ್ತೆ ಹೋಂಗೆ. ಲಕ್ಷ್ಮೀನಾರಾಯಣರು ಇಬ್ಬರೇ ಇರೋದಿಲ್ಲ, ಅವರದೇ ಆಗಿರುವಂತಹ ಒಂದು ರಾಜವಂಶ ಇರ್ತದೆ, ರಾಜ ಪರಿವಾರ ಇರ್ತದೆ. ಅಲ್ಲಿ ಅನೇಕರು ಬಂದು ರಾಜ್ಯ ಆಳ್ತಾರೆ. ಲಕ್ಷ್ಮೀನಾರಾಯಣ್ ಕಿ ಸೂರ್ಯವಂಶಿ ಡಿನಾಯಿಸ್ಟಿ ಕಾ ರಾಜ್ಯ ಚಲ, ಯಹ ಬಾತೆ ಭಿ ತುಮ್ಹಾರಿ ಬುದ್ಧಿ ಮೇ ಹೈ. ಲಕ್ಷ್ಮೀನಾರಾಯಣರ ಜೊತೆಗೆ ಅನೇಕ ರಾಜರು ಕೂಡ ಭಾರತ ದೇಶದಲ್ಲಿ ಇರ್ತಾರೆ. ಏಕಕಾಲದಲ್ಲಿ ಅನೇಕ ಕಡೆ ರಾಜ್ಯಗಳ ಸ್ಥಾಪನೆಯಾಗ್ತದೆ. ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ತುಮ್ ಬಚ್ಚೋं को यह भी साक्षात्कार हुआ है कि कैसे राज तिलक देते, सूर्यवंशी फिर चंद्रवंशी को कैसे राज्य देते. ನಿಮಗೆ ಇದನ್ನು ಬಾಬಾ ಸಾಕ್ಷಾತ್ಕಾರದ ಮೂಲಕ ತೋರಿಸಿದ್ದಾರೆ. ಹೇಗೆ ಸೂರ್ಯವಂಶದ ರಾಜರು ತಾವಾಗಿ ಮಕ್ಕಳಿಗೆ ರಾಜ್ಯವನ್ನು ಬಿಟ್ಟು ಕೊಡ್ತಾರೆ, ಮಕ್ಕಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ರಾಜ್ಯ ತಿಲಕ ಇಟ್ಟು ರಾಜ್ಯಾಭಿಷೇಕ ಮಾಡ್ತಾರೆ. सूर्यवंशी फिर चंद्रवंशी को कैसे राज्य देते. माँ बाप बच्चे का पाँव धोकर राज्य तिलक देते, राज्य ಭಾಗ್ಯ ದೇತೆ. ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳಿಗೆ ಹೇಗೆ ರಾಜ್ಯ ಕೊಡ್ತಾರೆ ಅಂತಲೂ ಬಾಬಾ ಸಾಕ್ಷಾತ್ಕಾರದ ಮೂಲಕ ತೋರಿಸಿದ್ದಾರೆ. ಸ್ವತಃ ತಂದೆ ತಾಯಿಗಳು ಮಕ್ಕಳ ಪಾದಗಳನ್ನು ತೊಳೆದು ಅವರಿಗೆ ರಾಜ ತಿಲಕ ಕೊಟ್ಟು ರಾಜ್ಯ ಸಿಂಹಾಸನವನ್ನು ಕೊಡ್ತಾರೆ. ಯಹ ಸಾಕ್ಷಾತ್ಕಾರ ಆದಿ सब ड्रामा में नोंद है, इसमें तुम बच्चों को मूंझने की दरकार नहीं. ಈ ಸಾಕ್ಷಾತ್ಕಾರ ನೋಡುವುದು ಮಾಡುವುದು ನಾಟಕದಲ್ಲಿ ನಿಗದಿಯಾಗಿದೆ. ಇದರಲ್ಲಿ ನಿಮಗೆ ಯಾವ ಸಂಶಯವೂ ಬರಬಾರದು. तुम बाप को याद करो, स्वदर्शन चक्रधारी बनो और दूसरों को भी बनाओ. ನೀವು ಬಾಬೋರನ್ನ ನೆನಪು ಮಾಡಿರಿ,
ಸದರ್ಶನ ಚಕ್ರಧಾರಿಯಾಗ್ರಿ, ಅನ್ಯರನ್ನು ಕೂಡ ಸದರ್ಶನ ಚಕ್ರಧಾರಿ ಮಾಡ್ರಿ. ತುಮ್ ಹೋ ಬ್ರಹ್ಮ ಮುಖ ವಂಶಾವಳಿ, ಸ್ವದರ್ಶನ ಚಕ್ರಧಾರಿ ಸಚ್ಚೆ ಬ್ರಾಹ್ಮಣ್. ನೀವೆಲ್ಲರೂ ಬ್ರಹ್ಮ ಮುಖ ವಂಶಾವಳಿ, ಸ್ವದರ್ಶನ ಚಕ್ರಧಾರಿ ಸತ್ಯ ಸತ್ಯ ಬ್ರಾಹ್ಮಣರು. ಶಾಸ್ತ್ರೋं में ಸ್ವದರ್ಶನ ಚಕ್ರ से कितनी ಹಿಂಸಾಯೇ ದಿಖಾಯಿ. ಶಾಸ್ತ್ರಗಳಲ್ಲಿ ಸ್ವದರ್ಶನ ಚಕ್ರದಿಂದ ಅನೇಕರನ್ನು ಕೊಂದು ಹಾಕಿದ್ರು ಅಂತ ತೋರಿಸಿದ್ದಾರೆ, ಅನೇಕರ ಹಿಂಸೆ ಮಾಡಿದ್ರು ಅಂತ ತೋರಿಸಿದ್ದಾರೆ. ಅಭಿ ತುಮ್ ಬಚ್ಚೋಂ ಕೋ ಸಚ್ಚಿ ಗೀತಾ ಸುನಾತೆ. ಆದರೆ ಈಗ ಪರಮಾತ್ಮ ಬಂದು ಮಕ್ಕಳಿಗೆ ಸತ್ಯ ಗೀತಾ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಗೀತಾ ಮೇ ಜ್ಞಾನ ಭೀ ಹೇ ತೋ ಯೋಗ ಭೀ ಹೇ, ತುಮಕೋ ಭೀ ಏಕ ಹಿ ಕಿತಾಬ್ ಬನಾನಾ ಚಾಹಿ. ಲೌಕಿಕದ ಭಗವದ್ಗೀತೆಯಲ್ಲಿ ಜ್ಞಾನನೂ ಇದೆ, ಯೋಗನೂ ಇದೆ. ಹಾಗೆ ನಮ್ಮ ಗೀತೆಯಲ್ಲೂ ಕೂಡ ಜ್ಞಾನ, ಯೋಗ ಎಲ್ಲ ವಿಷಯಗಳು ಇವೆ. योग का किताब अलग क्यों बनाना चाहिए, परंतु आजकल योग का बहुत नामाचार है, इसलिए नाम रखते ताकि मनुष्य आकर समझे. ವಾಸ್ತವಿಕವಾಗಿ ಭಗವದ್ಗೀತೆಯಲ್ಲಿ ಜ್ಞಾನ, ಯೋಗ ಎಲ್ಲವೂ ಇದೆ. ಆದರೆ ಇತ್ತೀಚೆಗೆ ಲೌಕಿಕ ಜನರು ಕೂಡ ಯೋಗದ ಪುಸ್ತಕಗಳನ್ನು ಬೇರೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಯೋಗದ ಪ್ರಚಾರ ಜಾಸ್ತಿ ಆಗಿದೆ. ಯೋಗ ಅಂದರೆ ಶಾರೀರಿಕ ಯೋಗ, ಯೋಗಾಸನಗಳ ಪ್ರಚಾರ ಜಾಸ್ತಿ ಆಗಿದೆ. आखिर यह भी समझेंगे कि योग एक बाप से लगाना है, जो सुनेंगे वह फिर अपने धर्म में आकर ऊंच पद पाएंगे. ಆದರೆ ಇಲ್ಲಿಯ ಯೋಗನೇ ಬೇರೆ ಆಗಿದೆ. ಇಲ್ಲಿಯ ಯೋಗ ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡೋದು, ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಜೋಡಿಸುವುದು. ಇದನ್ನು ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ತಾರೆ ಅವರು ನಮ್ಮ ಧರ್ಮಕ್ಕೆ ಪುನಃ ಬಂದು ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. अपने ऊपर आपे ही रहम करना है, अपनी दृष्टि बहुत अच्छी पवित्र रखनी है. ईश्वर ने मनुष्य से देवता बनाने के लिए अडॉप्ट किया है, इसलिए पतित बनने का कभी ख्याल भी न आए. ನಮ್ಮ ಮೇಲೆ ನಾವೇ ದಯೆ ತೋರಿಸ್ಕೋಬೇಕು, ನಮ್ಮ ದೃಷ್ಟಿ ಪವಿತ್ರ ಆಗಿರಬೇಕು. ಈಶ್ವರ ತಂದೆ ನಮ್ಮನ್ನು ದೇವತಾ ಮಾಡೋದಕ್ಕಾಗಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ, ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆಂದರೆ ನಮ್ಮಲ್ಲಿ ಪತಿತ ಆಗುವ ಸಂಕಲ್ಪ ಎಂದೂ ಬರಬಾರದು. ಎರಡನೇದು, संपूर्ण कर्मातीत अवस्था को प्राप्त करने के लिए सदा उपराम रहने का अभ्यास करना है. ಸಂಪೂರ್ಣ ಕರ್ಮಾತೀತ ಅವಸ್ಥೆಗೆ ತಲುಪಬೇಕಾದ್ರೆ ಅನಾಸಕ್ತ ಆಗಿ ಇರುವ ಅಭ್ಯಾಸ ನಿರಂತರ ಮಾಡಬೇಕು. इस दुनिया में सब कुछ देखते हुए भी नहीं देखना है. इसी अभ्यास से ಅವಸ್ಥಾ ಏಕರಸ ಬನಾನಿ. ಈ ಪ್ರಪಂಚದಲ್ಲಿ ಇದ್ದರೂ ಎಲ್ಲವನ್ನೂ ನೋಡ್ತಿದ್ರೂ ನೋಡದ ಹಾಗೆ ಇರಬೇಕು. ಈ ಅಭ್ಯಾಸದಿಂದ ನಮ್ಮ ಅವಸ್ಥೆ ಏಕರಸ ಆಗುವುದು. वरदान. हर कदम में पद्मों की कमाई जमा करने वाले सर्व खजानों से संपन्न व तृप्त आत्मा भव. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಪದ್ಮದ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ
ಸರ್ವ ಖಜಾನೆಗಳಿಂದ ಸಂಪನ್ನ ಮತ್ತು ಸಂತೃಪ್ತ ಆತ್ಮ ಭವ. जो बच्चे बाप की याद में रहकर हर कदम उठाते हैं वह कदम कदम में पद्मों की कमाई जमा करते हैं. ಯಾವ ಮಕ್ಕಳು ತಂದೆಯ ನೆನಪಲ್ಲಿ ಇದ್ದು ಹೆಜ್ಜೆಗಳನ್ನು ಇಡ್ತಾರೆ ಅವರು ಹೆಜ್ಜೆ ಹೆಜ್ಜೆಗೂ ಪದ್ಮದ ಪ್ರಾಪ್ತಿ ಜಮಾ ಮಾಡ್ಕೊಳ್ತಾರೆ. इस संगम पर पद्मों के कमाई की खान मिलती है. संगम युग है जमा करने का युग. ಈ ಸಂಗಮ ಯುಗದಲ್ಲಿ ಪದ್ಮದ ಗಣಿನೇ ನಿಮಗೆ ಸಿಗ್ತದೆ. ಸಂಗಮ ಯುಗ ಅಂದ್ರೇ ಜಮಾ ಮಾಡಿಕೊಳ್ಳುವ ಯುಗ ಆಗಿದೆ. ಅಭಿ ಜಿತನಾ ಜಮಾ ಕರ್ನಾ ಚಾಹೋ ಉತನಾ ಕರ್ ಸಕ್ತೆ ಹೋ. ಎಷ್ಟು ನಿಮಗೆ ಬೇಕು ಅನ್ನಿಸ್ತದೆ ಅಷ್ಟನ್ನು ನೀವಿಲ್ಲಿ ಜಮಾ ಮಾಡ್ಕೋಬಹುದು. ಏಕ ಕದಮ್ ಅರ್ಥಾತ್ ಏಕ್ ಸೆಕೆಂಡ್ ಭಿ ಬಿನಾ ಜಮಾ ಕೆ ನ ಜಾಯ್ ಅರ್ಥಾತ್ ವ್ಯರ್ಥ ನ ಹೋ. ಒಂದು ಸೆಕೆಂಡು ಕೂಡ ಅಂದರೆ ಒಂದು ಹೆಜ್ಜೆ ಅಂದರೆ ಒಂದು ಸೆಕೆಂಡು ಕೂಡ ಜಮಾ ಮಾಡಿಕೊಳ್ಳದೇನೆ ವ್ಯರ್ಥವಾಗಿ ಕಳಿಬಾರ್ದು. ಸದಾ ಭಂಡಾರ ಭರ್ಪೂರ ಹೋ. ನಿಮ್ಮ ಆತ್ಮಿಕ ಭಂಡಾರ ಸದಾ ಭರ್ಪೂರಾಗಿ ಇರಬೇಕು. ಅಪ್ರಾಪ್ತ ನಹಿ ಕೋಯಿ ವಸ್ತು ಐಸೆ ಸಂಸ್ಕಾರ ಹೋ. ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತಿ ಅನ್ನೋದೇ ಇಲ್ಲ, ಯಾವ ವಸ್ತುವಿನ ಕೊರತೆ ಇಲ್ಲ ಎಂಬ ಗಾಯನ ನೀವು ಸಿದ್ಧ ಮಾಡಿ ತೋರಿಸಬೇಕು. ಅಂತಹ ಭರ್ಪೂರತೆಯ ಸಂಸ್ಕಾರ, ಸಂತೃಪ್ತಿಯ ಸಂಸ್ಕಾರ ನಿಮ್ಮಲ್ಲಿ ಇರಬೇಕು. जब अभी ऐसी तृप्त व संपन्न आत्मा बनेंगे तब भविष्य में अखुट खजानों के मालिक होंगे. ಯಾವಾಗ ನೀವು ಈ ಥರ ಸಂತೃಪ್ತ ಮತ್ತು ಸಂಪನ್ನ ಆತ್ಮ ಆಗ್ತೀರಿ ಸಂಗಮ ಯುಗದಲ್ಲಿ, ಆಗ ನೀವು ಭವಿಷ್ಯದಲ್ಲಿ ಅಪಾರ ಖಜಾನೆಗೆ ಮಾಲೀಕ ಆಗ್ತೀರಿ. ಶ್ಲೋಗನ್. कोई भी बात में अपसेट होने के बजाय नॉलेजफुल की सीट पर ಸೆಟ್ ರಹೋ. ಯಾವುದೇ ವಿಷಯದಲ್ಲಿ ಅಪ್ಸೆಟ್ ಆಗುವುದರ ಬದಲಾಗಿ ಜ್ಞಾನಪೂರ್ಣ ಸ್ಥಿತಿಯಲ್ಲಿ ಸೆಟ್ ಆಗ್ರಿ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ. ಮಾತೇಶ್ವರಿಯವರ ಅನ್ಮೋಲ ಮಹಾವಾಕ್ಯಗಳು. ಅರ್ಧಕಲ್ಪ ಬ್ರಹ್ಮನ ಹಗಲು, ಅರ್ಧಕಲ್ಪ ಬ್ರಹ್ಮನ ರಾತ್ರಿ. अब परमात्मा आकर अंधियारे की अंत्य कर सोझरे की आदि करता है. ज्ञान से है रोशनी, ಭಕ್ತಿ ಸೇ ಹೇ ಅಂಧಿಯಾರ. ಪರಮಾತ್ಮ ಬಂದು ಅಂಧಕಾರವನ್ನು ಅಳಿಸಿ ಹಾಕಿ ಜ್ಞಾನದ ಬೆಳಕನ್ನು ಕೊಡ್ತಾನೆ. ಭಕ್ತಿಯ ಅಂಧಕಾರ ದೂರ ಆಗ್ತದೆ, ಜ್ಞಾನದ ಬೆಳಕು ಪ್ರಾರಂಭ ಆಗ್ತದೆ. गीत में कहते इस पाप की दुनिया से कहीं दूर ले चल. चित्त चैन जहाँ पावे यह है बेचैन दुनिया. जहाँ चैन नहीं मुक्ति में न है चैन न है बेचैन. सत्य त्रेता में चैन की दुनिया है. जिस सुखधाम को सभी याद करते हो तो अब तुम चैन की दुनिया में चल रहे हो. वहाँ कोई अपवित्र आत्मा जा नहीं सकती. वह अंत्य में धर्मराज के डंडे खाए कर्म बंधन से मुक्त हो शुद्ध संस्कार ले जाते हैं. क्योंकि वहाँ न अशुद्ध संस्कार होते न पाप होते. ಮಾತೇಶ್ವರಿ ಅವರು ಹೇಳ್ತಾ ಇದ್ದಾರೆ, ಲೌಕಿಕದಲ್ಲಿ ಹಾಡ್ತಾ ಇದ್ದರು, ನಮ್ಮನ್ನು ಪಾಪದ ಜಗತ್ತಿನಿಂದ ದೂರ ಕರ್ಕೊಂಡು ಹೋಗು, ಎಲ್ಲಿ ನೆಮ್ಮದಿ ಇರ್ತದೆ ಅಂಥ ಜಗತ್ತಿಗೆ ಕರ್ಕೊಂಡು ಹೋಗು ಅಂತ. ಈಗ ಮಾತೇಶ್ವರಿಯವರು ಹೇಳ್ತಾ ಇದ್ದಾರೆ, ನೆಮ್ಮದಿ ಅನ್ನೋದು ಪರಮಧಾಮದಲ್ಲಿ ಇರೋದಿಲ್ಲ, ಅದು ಸತ್ಯಯುಗದಲ್ಲಿ ಇರ್ತದೆ. ಪರಮಧಾಮದಲ್ಲಿ ಕೇವಲ ಶಾಂತಿ ಇರ್ತದೆ. ಅಲ್ಲಿ ಎಲ್ಲ ಆತ್ಮರು
ಪವಿತ್ರ ಆತ್ಮಗಳಾಗಿ ಹೋಗ್ತಾರೆ. ಹೋಗುವಾಗ ಧರ್ಮರಾಜನ ಹತ್ತಿರ ಶಿಕ್ಷೆ ಅನುಭವಿಸಿ ತಮ್ಮ ಪಾಪ ಕರ್ಮಗಳನ್ನೆಲ್ಲ ತೀರಿಸಿ ಶುದ್ಧ ಆತ್ಮಗಳಾಗಿ ಮನೆಗೆ ಹೋಗ್ತಾರೆ. जब आत्मा अपने असली बाप को भूल जाती है तो यह भूल भुलैया का अनादि खेल हार जीत का बना हुआ है. इसलिए अपने इस सर्वशक्तिवान परमात्मा द्वारा शक्ति लेकर विकारों के ऊपर विजय पहन 21 जन्मों के लिए राज्य भाग्य हम बच्चे ले रहे हैं. ಆತ್ಮ ಯಾವಾಗ ತಂದೆಯನ್ನು ಮರೀತದೆ ಆಗ ಮರೆತು ಮರೆಸುವ ಆಟ ಪ್ರಾರಂಭವಾಗ್ತದೆ. ಈ ಸೃಷ್ಟಿ ನಾಟಕ ಸೋಲು ಗೆಲುವಿನ ಆಟ ಆಗಿದೆ. ಈಗ ನಾವು ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಗಳನ್ನು ಪಡೆದುಕೊಂಡು ವಿಕಾರಗಳ ಮೇಲೆ ವಿಜಯಿಯಾಗಿ 21 ಜನ್ಮದ ರಾಜ್ಯ ಭಾಗ್ಯವನ್ನು ಪಡಿತಾ ಇದ್ದೇವೆ. अच्छा, ओम शांति. ಅವ್ಯಕ್ತ ಸೂಚನೆ. ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾओ. ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಿರಿ. आपके बोल में स्नेह भी हो, मधुरता और महानता भी हो, सत्यता भी हो, लेकिन ಸ್ವರೂಪ की ನಮ್ರತಾ हो. ನಿಮ್ಮ ಶಬ್ದಗಳಲ್ಲಿ ಸ್ನೇಹ ಇರಬೇಕು, ಮಧುರತೆ ಇರಬೇಕು, ಮಹಾನತೆ ಇರಬೇಕು, ಸತ್ಯತೆ ಇರಬೇಕು ಮತ್ತು ನಿಮ್ಮ ಸ್ವರೂಪ ನಮ್ರತೆಯ ಸ್ವರೂಪ ಆಗಿರಬೇಕು. ನಿರ್ಭಯ ಹೋಕರ್ ಅಥಾರಿಟಿ से बोलो, लेकिन बोल मर्यादा के अंदर हो. दोनों बातों का ಬ್ಯಾಲೆನ್ಸ್ हो. ನಿರ್ಭಯತೆಯಿಂದ ಅಧಿಕಾರದಿಂದ ಮಾತಾಡ್ರಿ, ಆದರೆ ಆ ಮಾತಿನಲ್ಲಿ ಪ್ರೀತಿನೂ ಇರಲಿ. ನಿರ್ಭಯತೆ ಮತ್ತು ನಮ್ರತೆ ಎರಡರ ಬ್ಯಾಲೆನ್ಸ್ ಇರಲಿ. ನೀವು ಮರ್ಯಾದೆಯಿಂದ ಮಾತಾಡ್ರಿ. कमाल वहाँ दिखाई देगी जब शब्द कड़े नहीं मीठे लगते हैं, तो अथॉरिटी और नम्रता के बैलेंस की कमाल दिखाओ. ಒಂದು ಕಡೆ ಅಧಿಕಾರದಿಂದನೂ ಮಾತಾಡ್ರಿ, ಆದರೆ ಅಷ್ಟೇ ನಿಮ್ಮಲ್ಲಿ ಮಧುರತೆಯೂ ಇರಲಿ. ಹೀಗೆ ಅಧಿಕಾರ ಮತ್ತು ನಮ್ರತೆ ಎರಡರ ಬ್ಯಾಲೆನ್ಸನ್ನು ತೋರಿಸಿರಿ. ಯಹಿ ಹೈ ಬಾಪ್ ಕಿ ಪ್ರತ್ಯಕ್ಷತಾ ಕಾ ಸಾಧನ್. ಇದೇ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಸಾಧನ ಆಗಿದೆ ಅಥವಾ ಉಪಾಯ ಆಗಿದೆ. अच्छा, ओम शांति.
ಆನಂದ ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ ಭೀತಿ ನಿವಾರಕ ಬಾಬಾ, ಪ್ರೀತಿಯ ಚಿಲುಮೆಯೇ ಬಾಬಾ ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ ಜ್ಯೋತಿ ಸ್ವರೂಪನೇ ಬಾಬಾ, ಮಕ್ಕಳ ತಂದೆಯೇ ಬಾಬಾ ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ, ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ
ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ